ಎಲ್ರಿಗೂ ನಮಸ್ಕಾರ. ತನಿಯ ಅಡುಗೆಗೆ ಸ್ವಾಗತ. ನಾನಿವತ್ತು ರೆಸ್ಟೋರೆಂಟ್ ಶೈಲಿಯ ಪನ್ನೀರ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 100 ಗ್ರಾಮಷ್ಟು ಪನ್ನೀರು ಮತ್ತು ಟೊಮ್ಯಾಟೊ, ಹಾಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಪಲಾವ್ ಸಾಮಗ್ರಿ, ಮೊಸರು, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ತುಪ್ಪ, ಹಾಗೆ ಎಣ್ಣೆ ಮತ್ತು 1/4 ಗಂಟೆ ನೆನೆಸಿಟ್ಟಿರೋ ಅಕ್ಕಿ ತಗೋತಾ ಇದ್ದೀನಿ. ಮೊದಲಿಗೆ ಇವಾಗ ನಾನು ಒಂದು ಪ್ಯಾನ್ ಮೇಲೆ ಕುಕ್ಕರ್ನ ಇಡ್ತಾ ಇದ್ದೀನಿ. ಕುಕ್ಕರ್ ಚೆನ್ನಾಗಿ ಕಾದ ಮೇಲೆ ನಾನು ಅದಕ್ಕೆ ಒಂದು 2ರಿಂದ 3ರಷ್ಟು ಎಣ್ಣೆ ಹಾಕಿ ಅದಕ್ಕೆ ಚಿಕ್ಕದಾಗಿ ಹೆಚ್ಚಿರೋ ಪನ್ನೀರನ್ನ ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಪನ್ನೀರು ಚೆನ್ನಾಗಿ ಬ್ರೌನ್ ಕಲರ್ ಬಂದ ಮೇಲೆ ನಾವು ಅದಕ್ಕೆ ಈಗ ಪನ್ನೀರ್ ಬೇಯಿಸಿರೋ ಅದು ಆಲ್ರೆಡಿ ತಳ ಸೀದಿದೆ ಅಂದ್ಕೋಬೇಡಿ. ಪನ್ನೀರ್ ಬೇಯಿಸುವಾಗ ಹಾಗೆ ಆಗುತ್ತೆ. ಏಲಕ್ಕಿ, ಪಲಾವ್ ಎಲೆ, ಚಕ್ಕೆ ಎಲ್ಲ ಸಾಮಗ್ರಿಗಳನ್ನ ಹಾಕ್ಕೊಂಡು ಅದಕ್ಕೆ ಈರುಳ್ಳಿನ ನಾನು ಹಾಕೋತಾ ಇದ್ದೀನಿ. ಈರುಳ್ಳಿನ ಹಾಕಿ ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಡಿ. ಸೊ ನೀವು ನೋಡ್ತಾ ಇರ್ಬೋದು ಮಿಕ್ಸ್ ಕೊಡ್ತಾ ಇದ್ದೀನಿ. ಸೊ ಈರುಳ್ಳಿ ಹಾಕಿ ಚೆನ್ನಾಗಿ ಬೇಯಲಿಕ್ಕೋಸ್ಕರ ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಅದನ್ನು ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ. ಮತ್ತು ಇವಾಗ ಅದಕ್ಕೆ ಒಂದು 2ರಿಂದ 3ರಷ್ಟು ಹಸಿಮೆಣ್ಸಿಕಾಯಿನ ಉದ್ದಕ್ಕೆ ಹೆಚ್ಚಿರೋ ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ನೀವು ಔಟ್ಸೈಡ್ ಆದರೂ ತೊಗೋಬೋದು, ಮನೇಲಿ ಮಾಡಿದ್ರಾದರೂ ತೊಗೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಮೇಲೆ 2 ಫಾರಮ್ ಟೊಮೊಟೊನ ನಾನು ಚಿಕ್ಕದಾಗಿ ಹೆಚ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಈಗ ಟೊಮ್ಯಾಟೊ ಈರುಳ್ಳಿ ಎಲ್ಲ ಬೆಂದಿದೆ ಅನ್ನೋವಂಥ ಟೈಮಲ್ಲಿ ನಾವಿವಾಗ ಮಸಾಲ ಪದಾರ್ಥನ ಹಾಕೋತಾ ಇದ್ದೀನಿ. ಮೊದಲಿಗೆ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ, ಅಚ್ಕಾರದ ಪುಡಿ 1 ಸ್ಪೂನಷ್ಟು ಮತ್ತು ಧನಿಯಾ ಪುಡಿ 1 ಟೇಬಲ್ ಸ್ಪೂನಷ್ಟು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಗರಂ ಮಸಾಲ ಒಂದು ಸ್ಪೂನಷ್ಟು ಗರಂ ಮಸಾಲ ಬೇಕಾಗುತ್ತೆ, ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸೊ ಇವೆಲ್ಲ ಹಾಕ್ಕೊಂಡು ಆದಮೇಲೆ ನೀವು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಅಂದರೆ ನಾನೊಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಮೊಸರನ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ಮೊಸರನ್ನ ಹಾಕೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಮತ್ತು ಇಲ್ಲಿ ಪುದೀನ ಸೊಪ್ಪನ್ನು ಬಳಸ್ತಾ ಇದ್ದೀನಿ. ಇದಿಷ್ಟು ಹಾಕಿದ ಮೇಲೆ ನೀಟಾಗಿ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಡಿ, ಅದು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದೆಲ್ಲ ಹಾಕಿದ ಮೇಲೆ ಅದೇ ಒಂದು ಮೊಸರಿನ ಹಬೆಯಲ್ಲೇ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಘಮ ಬರುತ್ತೆ ಆ ಟೈಮಲ್ಲಿ. ನಿಮಗೆ ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ. ನಾನಿಲ್ಲಿ 1.5 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ 3 ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನೀವೇನಾದರೂ 2 ಲೋಟ ತಗೊಂಡ್ರೆ 4 ಲೋಟ ಈ ಥರ ಹಾಕೋಬೋದು. ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ನೀಟಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇವಾಗ ನೀಟಾಗಿ ಕುದಿಲಿಕ್ಕೆ ಮಳ್ಳಲಿಕ್ಕೆ ನಾನು ಬಿಡ್ತಾ ಇದ್ದೀನಿ. ನೀಟಾಗಿ ಕುದೀತಾ ಇದೆ ನೀರೆಲ್ಲ, ಎಲ್ಲ ಸಾಮಗ್ರಿಗಳು ಉಪ್ಪು, ಖಾರ, ಹುಳಿ ಎಲ್ಲನೂ ಇದಾಗಿ ಬೇಯ್ತಾ ಇದೆ. ಇಂಥ ಟೈಮಲ್ಲಿ ನಾನಿವಾಗ ಆಲ್ರೆಡಿ ನೆನೆಸ್ಕೊಂಡು ಇಟ್ಕೊಂಡಿರೋವಂತಹ ಅಕ್ಕಿನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಬುಲೆಟ್ ರೈಸನ್ನು ತೊಗೊಂಡಿದ್ದೆ, ನೀವು ಯಾವುದೇ ರೈಸನ್ನಾದರೂ ತೊಗೋಬೋದು, ಬಾಸ್ಮತಿ ರೈಸ್ ಈ ಥರ. ಸೊ ನೀಟಾಗಿ ನಾನು ಅಕ್ಕಿ ಎಲ್ಲನೂ ಹಾಕಿದ ಮೇಲೆ ಮಿಕ್ಸ್ ಕೊಡಬೇಡಿ. ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಸೊ ತುಪ್ಪನ ಹಾಕೊಂಡ್ಮೇಲೆ ನೀವು ಮಿಕ್ಸ್ ಕೊಡೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸಡನ್ನಾಗಿ ಮಿಕ್ಸ್ ಕೊಡೋದ್ರಿಂದ ಅಷ್ಟು ಟೇಸ್ಟ್ ಬರೋದಿಲ್ಲ. ಅದಕ್ಕೋಸ್ಕರ ಈಗ ಆಲ್ರೆಡಿ ರೋಸ್ಟ್ ಮಾಡ್ಕೊಂಡಿರೋವಂಥ ಪನ್ನೀರನ್ನ ಹಾಕೋತಾ ಇದ್ದೀನಿ. ನೀವು ಯಾವುದೇ ಕಾರಣಕ್ಕೂ ಪನ್ನೀರನ್ನ ಹಾಕಿದ ಮೇಲೆ ಜಾಸ್ತಿ ತಿರುಗೋಕ್ಕೆ ಹೋಗಬೇಡಿ. ಸೊ ನೀವು ಜಾಸ್ತಿ ತಿರುಗೋದ್ರಿ ಅಂತ ಅಂದರೆ ಪನ್ನೀರೆಲ್ಲ ಪೀಸ್ ಆಗೋಗ್ಬಿಡುತ್ತೆ, ಚಿಕ್ಕ ಪೀಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸೊ ಪನ್ನೀರ್ ಹಾಕಿದ ಮೇಲೂ ಕೂಡ ಇಮಿಡಿಯೇಟಾಗಿ ಕ್ಲೋಸ್ ಮಾಡಿಬಿಡಿ ಲಿಡ್ನ. ನೀವು ಸ್ವಲ್ಪ ಕುದಿಯೋಕ್ಕೆ ಬಿಡಿ. ಈಗ ಕುದ್ದಾಗಿದೆ. ಈ ಕುದ್ದಾಗಿರುವಂಥ ಟೈಮಲ್ಲಿ ನಾನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದು 2 ವಿಷಲ್ ಬರ್ತಾ ಇದೆ, ನೀವು ನೋಡ್ತಾ ಇರೋದು. 2 ವಿಷಲ್ ಬಂದ ತಕ್ಷಣ ನಾನಿವಾಗ ಓಪನ್ ಮಾಡಿ ನಿಮಗೆ ತೋರಿಸ್ದೆ. ಸ್ವಲ್ಪ ಹೊತ್ತು ಬಿಟ್ಟು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಪನ್ನೀರ್ ಬಿರಿಯಾನಿ ಅಂತೂ. ನೀವು ನೋಡ್ತಾ ಇರ್ಬೋದು ಹೇಗೆ ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ. ಟೇಸ್ಟ್ ಚೆನ್ನಾಗಿದ್ದರೆ ಫಾಲೋ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.